ವೀಕ್ಷಕರೇ, ತಾವಿಲ್ಲಿ ನೋಡ್ತಿದ್ದಾಗೆ ಕರ್ನಾಟಕ ಸರ್ಕಾರದ ಖಾತ್ರಿ ಯೋಜನೆಗಳಲ್ಲಿ ಒಂದಾದ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತನಾಡೋಣ, ಇವತ್ತು ತಿಳಿಯೋಣ. ಯಾಕೆಂದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಅಪ್ಲಿಕೇಶನ್ಗಳು ಸಲ್ಲಿಸಿದ್ದರು ಸುಮಾರು 1 ಲಕ್ಷಕ್ಕಿಂತ ಅಧಿಕ ಜನರಿದ್ದಾರೆ ಅಂತೇಳಿ ನಮ್ಮ ವೆಬ್ಸೈಟಲ್ಲಿ ಕೂಡ ನೋಡಿದ್ದೀವಿ. ನಾವು ಲಕ್ಷಾನುಗಟ್ಟಲೆ ಅರ್ಜಿಗಳು ಗೃಹಲಕ್ಷ್ಮಿ ಯೋಜನೆಗೆ ಸಲ್ಲಿಕೆ ಆಗಿವೆ. ಸೊ ಆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇನ್ನೂ ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಅಮೌಂಟೇ ಕ್ರೆಡಿಟ್ ಆಗಿಲ್ಲ. ಸೊ ಬಂದುಬಿಟ್ಟು ಇನ್ನೂ ಕೆಲವೊಬ್ಬರಿಗೆ 4-5 ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗಿದೆ, 4-5 ತಿಂಗಳಿಂದ ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗಿದೆ. ಇನ್ನೂ ಉಳಿದವರಿಗೆ ಯಾವುದೇ ರೀತಿಯಾದ ಅಮೌಂಟ್ ಬಂದಿಲ್ಲ. ಇನ್ನೂ ಒಬ್ಬರಿಗೆ 10-11 ಗೃಹಲಕ್ಷ್ಮಿ ತಿಂಗಳಿನ ಅಮೌಂಟ್ ಕ್ರೆಡಿಟ್ ಆಗಿದೆ ಮತ್ತು 13-14ನೇ ಕಂತಿನ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಸೊ ಇನ್ನೂ ಬಂದುಬಿಟ್ಟು 1 ಕಂತಿನ ಹಣವನ್ನು ಕ್ರೆಡಿಟ್ ಆಗಿಲ್ಲ ಅನ್ನೋರು ನಮ್ಮ ಡಿಸ್ಕ್ರಿಪ್ಷನ್ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಸೊ ಬಂದುಬಿಟ್ಟು ಇವಾಗ ನೋಡೋಣ. ಫಸ್ಟಾಗಿ ಇನ್ನೂವರೆಗೆ ಯಾರಿಗೆ ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗಿಲ್ಲ ಅಂಥವ್ರ ಬಗ್ಗೆ ಮಾಹಿತಿನ ನೋಡೋಣ. ಸೊ ಇನ್ನೂ ಬಂದುಬಿಟ್ಟು ಯಾರಿಗೆ ಗೃಹಲಕ್ಷ್ಮಿ ಅಮೌಂಟ್ ಇನ್ನೂವರೆಗೆ ಕ್ರೆಡಿಟ್ ಆಗಿಲ್ಲಲ್ಲ, ಸೊ ಅವ್ರು ಏನು ಮಾಡಬೇಕಂದ್ರೆ ತಮಗೆ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಕಾರ್ಡ್ ಲಿಂಕ್ ಇದೆ ಇಲ್ಲ ಅಂತ ಮೊದಲನೇ ಚೆಕ್ ಮಾಡ್ಕೋಬೇಕು. ಲಿಂಕ್ ಇದ್ದರೂ ಓಕೆ, ಕೆಲವೊಂದು ಸಲ ಲಿಂಕ್ ಇದ್ದಿರುತ್ತೆ, ಕೆಲವೊಂದು ಸಲ ಅನ್ಲಿಂಕ್ ಆಗಿರುತ್ತೆ. ಅನ್ಲಿಂಕ್ ಆಧಾರ್ ಹೋಗಿ ಬೇಗ ಲಿಂಕ್ ಮಾಡ್ಕೋಬೇಕು. ಅದೇ ರೀತಿ ಮತ್ತು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಆಗಲಿ, ಆಧಾರ್ ಕಾರ್ಡ್ ಆಗಲಿ ಮತ್ತು ರೇಷನ್ ಕಾರ್ಡ್ನಲ್ಲಾಗಲಿ ಸೇಮ್ ಹೆಸರಿದೆ, ಆ ಹೆಸರೆಲ್ಲ ಸೇಮ್ ಇದೆ ಇಲ್ಲ ಅಂತೇಳಿ ಚೆಕ್ ಮಾಡ್ಕೋಬೇಕು. ಅದನ್ನು ಕೂಡ ಸೇಮ್ ಇದ್ದರೂ ಏನೂ ಪ್ರಾಬ್ಲಮ್ ಇಲ್ಲ ಇದ್ದರೂ ಗೃಹಲಕ್ಷ್ಮಿ ಅಮೌಂಟ್ ನಮಗೆ ಇನ್ನೂವರೆಗೆ 1 ಕಂತು ಕೂಡ ಬಂದಿಲ್ಲ. ಸೊ ಅದು ಯಾಕೆ ಬಂದಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ, ತಾವು ಇಲ್ಲಿ ನೋಡ್ಕೋಬೋದು. ಯಾಕೆ ಬಂದಿಲ್ಲ ಅಮೌಂಟ್ ಅಂದರೆ ತಾವು ಅಪ್ಲಿಕೇಶನ್ ಹಾಕುವಾಗ ಏನು ಮಾಡಿದ್ದಾರೆ ಅಂದರೆ ಕೆಲವೊಂದು ಜನರು ಆವಾಗ ಮೊಬೈಲ್ ಅಪ್ಲಿಕೇಶನ್ ಆ್ಯಪ್ ಕೂಡ ಇತ್ತು. ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಬಂದುಬಿಟ್ಟು ಏನು ಮಾಡಿದ್ದಾರೆ ಅಂದರೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ 2 ಆಪ್ಷನ್ಗಳು ಕೇಳಿದ್ರು. ಏನು, ನಿಮ್ಮ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಜೋಡಣೆ ಇರುವ ಖಾತೆಗೆ ಅಮೌಂಟ್ ಕ್ರೆಡಿಟ್ ಮಾಡಿಸೋಣ, ಅಥವಾ ಇಲ್ಲ ನಾವು ಇಲ್ಲಿ ಅಕೌಂಟನ್ನು ನಂಬರ್ ಹಾಕಿ ಮತ್ತು ಅಕೌಂಟನ್ನು ಸ್ಕ್ಯಾನ್ ಮಾಡಿ ಹಾಕ್ತೀರ ಅಂತೇಳಿ ಕೇಳಿದರು. ಸೊ ಅಲ್ಲಿ ಏನು ಮಾಡಿದ್ದಾರೆ, ಭಾಳಷ್ಟು ಜನರು ಆಧಾರ್ ಲಿಂಕ್ ಇರೋ ಬ್ಯಾಂಕ್ ಅಕೌಂಟ್ಗೆ ಅಂತೇಳಿ ಹೇಳಿದ್ದಾರಲ್ಲ, ಅವರಿಗೆ ಅಮೌಂಟ್ ಕ್ರೆಡಿಟ್ ಆಗ್ತಾ ಬಂದಿವೆ. ಇನ್ನೂರಿಗೆ ಯಾವುದೇ ತೊಂದರೆ ಅಂತವರಿಗೆ ಏನೂ ಆಗಿಲ್ಲ. ಸೊ ಅದು KYC ಅವು ತೊಂದರೆಗಳು ಆಗಿರ್ಬೋದು. ಸೊ ಅದು ಬಂದುಬಿಟ್ಟು ಏನಾಗಿದೆ ಅಂದರೆ ಇವಾಗ ಅಲ್ಲಿ ಬ್ಯಾಂಕ್ ಅಕೌಂಟ್ ನಂಬರನ್ನು ಸ್ಕ್ಯಾನ್ ಮಾಡಿ ಹಾಕಿದ್ರು ಅವರು. ಸೊ ಅವರಿಗೆ ಇನ್ನೂವರೆಗೆ ಯಾವುದೇ ರೀತಿಯಾದ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಯಾಕಂದರೆ ಅವು ಎಲ್ಲ ಏನಾಗಿದ್ದವು ಅಂದರೆ CDP ಆಫೀಸ್ನಲ್ಲಿ ರಿಜೆಕ್ಟ್ ಆಗಿದ್ದವು ಅರ್ಜಿಗಳೆಲ್ಲ. ಆ ಅರ್ಜಿಗಳು ಮತ್ತೊಂದು ಸಲ ಅರ್ಜಿ ಹಾಕೋದಿತ್ತು ಅವೆಲ್ಲ. ಸೊ ಮತ್ತೊಂದು ಸಲ ಅರ್ಜಿಗಳನ್ನು ಹಾಕಿದ್ದಾರೆ ಕೂಡ, ಅಂಥವ್ರಿಗೂ ಕೂಡ ಇನ್ನೂವರೆಗೆ ಗೃಹಲಕ್ಷ್ಮಿ ಅಮೌಂಟ್ ಜಮಾ ಆಗಿಲ್ಲ. ಏನಂತೇಳಿ ತೋರಿಸ್ತಾ ಇದೆ ಅಂದರೆ ಅಲ್ಲಿ ರಿಸೀವ್ಡ್ ಅಂತೇಳಿ ತೋರಿಸ್ತಾ ಇದೆ, ರಿಸೀವ್ಡ್ ಇನ್ CDP ಆಫೀಸ್ ಅಂತೇಳಿ ತೋರಿಸ್ತಾ ಇದೆ, ಅಥವಾ ಮತ್ತೊಂದು ಬಂದುಬಿಟ್ಟು ಬೇರೆ 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 ಇದೇ ರೀತಿಯಾದಂಥ ಸ್ಟೇಟಸ್ಗಳನ್ನು ತೋರಿಸ್ತಾ ಇದೆ. ಪುಷ್ ಟು ಡೆಬಿಟ್ ಅಂತೇಳಿ ಇದ್ದವರಿಗೆ ಅವು ಖಂಡಿತ ಅಮೌಂಟ್ ಬರುತ್ತೆ. ಬಟ್ ಅಲ್ಲಿ ಸ್ಟೇಟಸಲ್ಲಿ ರಿಸೀವ್ಡ್ 4th ಜನವರಿ ಅಥವಾ 4th ಫೆಬ್ರವರಿ 5th ಫೆಬ್ರವರಿ ಅವಾಗ ರಿಸೀವ್ಡ್ ಆಗಿದೆ CDP ಆಫೀಸ್ನಲ್ಲಿ ಅಂತ ಸ್ಟೇಟಸ್ ತೋರಿಸ್ತಾ ಇದೆ. ಸೊ ಅಂಥವ್ರು ಏನು ಪ್ರಾಬ್ಲಮ್ ಇದೆ ಅಂದರೆ ತಾವೆಲ್ಲ ತಮ್ಮ ತಾಲೂಕಿನಲ್ಲಿರುವ CDP ಆಫೀಸ್ಗಳಿಗೆ ಹೋಗಿ ತಾವು ಭೇಟಿ ನೀಡಿ ಕೇಳ್ಕೋಬೇಕು. ಸೊ ಅಲ್ಲಿನೂ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗಿಲ್ಲ ಅಂದರೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ, ನಾವು ಆ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಲು ಮುಂದಾಗ್ತೀವಿ ಅಂತ ಹೇಳ್ತಿದ್ದೀವಿ. ಸೊ ಭಾಳಷ್ಟು ಜನರದು ಗೃಹಲಕ್ಷ್ಮಿ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ. ಸೊ ಬಂದುಬಿಟ್ಟು 4-5 ಕಂತಿನ ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗಿದ್ದು, ಉಳಿದ ಯಾವುದೇ ಕಂತುಗಳು ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗಿಲ್ಲ. ಸೊ ಅದು ಏನು ಮನವಿ ಅಂದರೆ ನಮ್ಮ ಮುಖ್ಯಮಂತ್ರಿಗಳಲ್ಲಿ ಮಾನ್ಯ ಸಿದ್ದರಾಮಯ್ಯನವರಲ್ಲಿ ಮತ್ತು ಅದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವರಾಗಿರುವಂಥ ಅವರಲ್ಲಿ ಕೂಡ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಂಥವರ ಬಗ್ಗೆ ಸ್ವಲ್ಪ ಗಮನ ಹರಿಸಿ ಅಂಥವ್ರಿಗೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇರೋದು. ಯಾಕಂದರೆ ಆ ಎಲ್ಲ ಅಂಥ ಪ್ರಾಬ್ಲಮ್ಗಳು ಇದ್ದವರೆಲ್ಲ ಹಳ್ಳಿಯವರೇ. ಆ ಹಳ್ಳಿ ಜನರಿಗೆ ಅಂಥ ಪರಿ ಏನೂ ಗೊತ್ತಾಗಲ್ಲ. ಅದೇ ರೀತಿ ಅವರು ಬ್ಯಾಂಕ್ ಅಕೌಂಟ್ಗೆ ಯಾವ ಲಿಂಕ್ ಮಾಡಬೇಕು ಇನ್ನೊಂದ್ರ ಬಗ್ಗೆ ಮಾಹಿತಿ ಇರೋದಿಲ್ಲ. ಅಂಥವ್ರಿಗೆ ಅಮೌಂಟ್ ಇನ್ನೂ ಕ್ರೆಡಿಟ್ ಆಗಿಲ್ಲ. ಬಂದುಬಿಟ್ಟು ಕೆಲವ್ರದ್ದು ಬ್ಯಾಂಕ್ ಅಕೌಂಟೇ ಇಲ್ಲ ಇನ್ನೂವರೆಗೂ, ಅಂಥವ್ರಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗ್ತಾ ಇಲ್ಲ. ಸೊ ಅವ್ರದ್ದೆಲ್ಲ ಪರಿಹಾರಗಳನ್ನು ಕಂಡುಕೊಂಡು ಅವರಿಗೆ ಏನಾದರೂ ಪರಿಹಾರ ಕೊಡಬೇಕು ಅನ್ನುವಂಥ ಯೋಚನೆಯನ್ನು ಇಟ್ಕೊಂಡು ಅವರಿಗೆ ಸ್ವಲ್ಪ ಹೆಲ್ಪ್ ಮಾಡಿರಿ ಅನ್ನೋದೇ ಒಂದು ಉದ್ದೇಶ. ಸೊ ನಮ್ಮ ವಿಡಿಯೋನು ಕೊನೆ ತನಕ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಹೆಚ್ಚಿನ ಮಾಹಿತಿಗಳು ಬೇಕಾಗಿದ್ದರೆ ಗೃಹಲಕ್ಷ್ಮಿ ಬಗ್ಗೆ ಇನ್ನೂವರೆಗೆ ನಾನು ಯಾವುದೇ ರೀತಿಯ ವಿಡಿಯೋಗಳನ್ನು ಮಾಡಿಲ್ಲ. ಸೊ ಇದೇ ಮೊದಲನೇ ವಿಡಿಯೋ ಆಗಿರುತ್ತೆ. ಅದ್ರ ಬಗ್ಗೆ ಯಾವುದೇ ರೀತಿಯಾದಂಥ ಮಾಹಿತಿಗಳು ಬೇಕಾದರೆ ನಮ್ಮ ಕಮೆಂಟ್ ಮುಖಾಂತರ ನಾವು ತಿಳ್ಕೊಬೋದು. ಬೇಕಾದರೆ ನಾನು ಇನ್ನೊಂದು ವಿಡಿಯೋ ಮಾಡ್ತೀನಿ ಅಂತ ನಮಗೆ ಯಾವ್ಯಾವ ಡೌಟ್ಸ್ ಇದೆ ಅಂತೇಳಿ ನನಗೆ ಶೇರ್ ಮಾಡಿ, ಆ ಡೌಟ್ಸ್ಗಳನ್ನು ನಾನು ಎಲ್ಲ ನೋಟ್ ಮಾಡಿಕೊಂಡು ಅದ್ರ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ಮತ್ತೊಂದು. ಸೊ ಈ ವಿಡಿಯೋನು ಭಾಳಷ್ಟು ಮಂದಿಗೆ ಶೇರ್ ಮಾಡಿ. ಯಾಕಂದರೆ ಇನ್ನೂ ಯಾರ್ಯಾರು ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ. ಸೊ 4-5 ಕಂತುಗಳವರೆಗೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ, ಬಟ್ ಉಳಿದ ಕಂತುಗಳು ಬಂದಿಲ್ಲ. ಬಟ್ ಇವಾಗ 13-14ನೇ ಕಂತುಗಳು ಯಾವಾಗ ಬರ್ತಾ ಇರ್ತದೆ ಅಂತೇಳಿ ಇನ್ನೂ ಕೆಲವರಿಗೆ ಚಿಂತೆ ಇದೆ. ಸೊ ಅವ್ರದ್ದೆಲ್ಲ ಒಂದು ಕಡೆ ಉಳಿತು. ಇನ್ನೂವರೆಗೆ 1 ಗೃಹಲಕ್ಷ್ಮಿ ಕಂತು ಕೂಡ ಬಂದಿಲ್ಲ. ಅಂಥವ್ರದ್ದು ಭಾಳ ಇಂಪಾರ್ಟೆಂಟ್ ಆಗಿದೆ ಇಲ್ಲಿ ವೀಕ್ಷಕರೇ. ಅಂಥವ್ರ ಪ್ರಾಬ್ಲಮ್ ಕೂಡ ಭಾಳ ನೋಡ್ತಾ ಇದ್ದೀವಿ ನಾವು ಇವಾಗ. ಹಳ್ಳಿಗಳಲ್ಲಿ ಅಂಥ ಪ್ರಾಬ್ಲಮ್ಗಳು ಭಾಳ ಕ್ರಿಯೇಟ್ ಆಗಿವೆ. ಯಾಕಂದರೆ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಈಗ ಅಪ್ಲಿಕೇಶನ್ ಹಾಕುವವರು ತಾವು ಬ್ಯಾಂಕ್ ಅಕೌಂಟ್ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ. ಅದೇನು ಮಾಡಿದ್ದಾರೆ CDP ಅವರು ಅಂದರೆ CDP ಲಾಗಿನ್ನಲ್ಲಿ ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ. ಭಾಳಷ್ಟು ಅಪ್ಲಿಕೇಶನ್ಗಳು ರಿಜೆಕ್ಟ್ ಆಗಿವೆ. ಸೊ ಅಂಥವ್ರಿಗೆ ಇನ್ನೂವರೆಗೆ ಸ್ವಲ್ಪ ಜನರಿಗೆ ಬಂದಿದೆ ಅಮೌಂಟ್, ಬಂದಿಲ್ಲ ಅಂತೇಳಿಲ್ಲ. ಅದ್ರ ಪೂರ್ಣವಾಗಿ 13-14 ಕಂತಿನವರೆಗೆ ಅಮೌಂಟ್ ಬಂದಿಲ್ಲ. ಅವ್ರಿಗೆ 4-5 ಕಂತಾಗಲಿ 6-7 ಕಂತುಗಳವರೆಗೆ ಅಷ್ಟೇ ಅಮೌಂಟ್ ಬಂದಿದೆ. ಸೊ ಉಳಿದ ಕಂತುಗಳ ಬಗ್ಗೆ ಅವರಿಗೆ ಸ್ವಲ್ಪ ಅಮೌಂಟ್ ಕ್ರೆಡಿಟ್ ಆಗುವ ಹಾಗೆ ಮಾಡಿ. ಮತ್ತು ಇನ್ನೂವರೆಗೆ ಯಾರಿಗೆ ಗೃಹಲಕ್ಷ್ಮಿ ಅಮೌಂಟ್ ಕ್ರೆಡಿಟ್ ಆಗಿಲ್ಲಲ್ಲ, ಸ್ವಲ್ಪ ನಮ್ಮ ಗೃಹಲಕ್ಷ್ಮಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯವರು ಸ್ವಲ್ಪ ಗಮನ ಹರಿಸಬೇಕು ಈ ಕಡೆ ಅಂತ ಹೇಳಿ ನಾನು ವಿಡಿಯೋವನ್ನು ಪೂರ್ಣಗೊಳಿಸುತ್ತೇನೆ. ತಾವು ಇನ್ನೂವರೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.